ಹಲೋ ಫ್ರೆಂಡ್ಸ್, ನಮಸ್ಕಾರ. ಎವಿಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತು ನನ್ನ ವಿಡಿಯೋದಲ್ಲಿ ನಾನು ಕಿರೀಟ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ತರ ಶೈನಿಂಗ್ ಇರೋ ಶೀಟ್ ತಗೊಂಡಿದ್ದೀನಿ. ಈ ತರದೊಂದು ಗೋಲ್ಡನ್ ಕಲರ್ ಲೇಸು, ಕುಂದನ್ನು, ಮತ್ತೆ ಈ ತರ ಕುಂದನ್ಸು, ಬಾಲ್ ಚೈನು, ಗ್ಲೂ. ನೋಡಿ, ಹೀಗೆ ಒಂದು ಕಿರೀಟದ ಶೇಪು ಡ್ರಾ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಇವಾಗ ಈ ಶೀಟ್ನ ನಾನು ಹೀಗೆ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ಮಧ್ಯಕ್ಕೆ. ನಂತರ ಹೀಗಿಟ್ಟು ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇವಾಗ ಮಾರ್ಕ್ ಮಾಡಿರೋದನ್ನ ಕರೆಕ್ಟ್ ಆಗಿ ಕಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಹೀಗೆ ಕಟ್ ಮಾಡಿದ್ಮೇಲೆ ಈ ರೀತಿಯಾಗಿ ಕಾಣಿಸತ್ತೆ. ನಂತರ ಹೀಗಿಟ್ಕೊಂಡು ನೋಡಿ, ಈ ಎಡ್ಜ್ ಇರತ್ತಲ್ಲ, ಎಡ್ಜ್ಗೆ ಸುತ್ತಲೂ ಗಮ್ ಹಾಕಿ ನಾನು ಬಾಲ್ ಚೈನ್ ನ ಸ್ಟಿಕ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಗಮ್ ಹಾಕಿದ್ದೀನಿ. ನಂತರ ಬಾಲ್ ಚೈನ್ ಹೀಗೆ ಸ್ಟಿಕ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಬಾಲ್ ಚೈನ್ ಸ್ಟಿಕ್ ಮಾಡಿ ಆಯ್ತು. ನಂತರ ಈ ಶೇಪ್ ಅಲ್ಲಿರೋ ಒಂದು ಕುಂದನ್ನ ತಗೊಂಡು ಗಮ್ ಹಾಕಿ ಸೆಂಟ್ರಲ್ಲಿ ನಾನು ಸ್ಟಿಕ್ ಮಾಡ್ತಾ ಇದ್ದೀನಿ. ಮತ್ತೆ ಇದ್ರ ಸುತ್ತಲೂ ಒಂದು ಬಾಲ್ ಚೈನ್ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಇದ್ರ ಸುತ್ತಲೂ ಮತ್ತೆ ಗಮ್ ಹಾಕಿ ನಾನು ಗ್ರೀನ್ ಕಲರ್ ಕುಂದನ್ನ ಸ್ಟಿಕ್ ಮಾಡ್ತಾ ಇದ್ದೀನಿ. ಹೀಗೆ ಸುತ್ತಲೂ ಸ್ಟಿಕ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಇವಾಗ ಈ ಕಲರ್ ಕುಂದನ್ನ ಸ್ಟಿಕ್ ಮಾಡ್ತಾ ಇದ್ದೀನಿ.
ಇಲ್ಲೂ ಎಲ್ಲ ಚಿಕ್ಕ ಚಿಕ್ಕ ವೈಟ್ ಕುಂದನ್ ಸ್ಟಿಕ್ ಮಾಡ್ತಾ ಇದ್ದೀನಿ ಗಮ್ ಹಾಕಿ. ನೋಡಿ ಫ್ರೆಂಡ್ಸ್, ಹೀಗೆ ಫುಲ್ ಇಲ್ಲಿವರೆಗೂ ಇದೇ ರೀತಿ ಸ್ಟಿಕ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಇಷ್ಟ ಆಯ್ತು. ನಾನು ಈ ಲೈನಲ್ಲಿ ಫುಲ್ಲು ಈ ತರ ಪರ್ಲ್ನ ಸ್ಟಿಕ್ ಮಾಡ್ತಾ ಇದ್ದೀನಿ. ಹೀಗೆ ಗ್ಲೂ ಹಾಕಿ ಹೀಗೆ ಒಂದೊಂದೇ ಪರ್ಲ್ನ ಸ್ಟಿಕ್ ಮಾಡ್ತಾ ಹೋಗ್ಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಇಲ್ಲಿ ಸೆಂಟರ್ ಪಾರ್ಟ್ ಬರುತ್ತಲ್ಲ, ಅದಕ್ಕೆ ನಾನು ಈ ತರ ಕುಂದನ್ನ ಸ್ಟಿಕ್ ಮಾಡ್ತಾ ಇದ್ದೀನಿ. ಹೀಗೆ ಸ್ವಲ್ಪ ಗಮ್ ಹಾಕ್ತಾ ಸ್ಟಿಕ್ ಮಾಡ್ತಾ ಹೋಗ್ಬೇಕು ದೂರ ದೂರ. ನೋಡಿ ಫ್ರೆಂಡ್ಸ್, ಇದ್ರ ಸುತ್ತಲೂ ನಾನು ಇದನ್ನ ಸ್ವಲ್ಪ ಹೈಲೈಟ್ ಮಾಡೋದಕ್ಕೋಸ್ಕರ ಹೀಗೆ ಇನ್ನೊಂದು ರೌಂಡು ಬಾಲ್ ಚೈನ್ ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ಇದು ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ. ನೋಡಿ ಫ್ರೆಂಡ್ಸ್, ಇವಾಗ ಇಲ್ಲೆಲ್ಲ ಒಂದೊಂದು ಪರ್ಲ್ನ ಸ್ಟಿಕ್ ಮಾಡ್ತಾ ಇದ್ದೀನಿ. ಹೀಗೆ ನೋಡಿ, ಇವಾಗ ಕಿರೀಟ ಫೈನಲ್ ಸ್ಟೇಜ್ಗೆ ಬಂದಿದೆ. ನೋಡಿ ಫ್ರೆಂಡ್ಸ್, ಸ್ಯಾಟಿನ್ ರಿಬ್ಬನ್ನ ಕರೆಕ್ಟ್ ಆಗಿ ಸೆಂಟರ್ ಪಾರ್ಟ್ ಅಲ್ಲಿ ಫೋಲ್ಡ್ ಮಾಡ್ಕೋಬೇಕು. ನಂತರ ಹೀಗೆ ಇಟ್ಕೊಂಡು ನೋಡಿ, ಹೀಗೆ ಕಿರೀಟದ ಭಾಗ ಎಲ್ಲಿವರೆಗೆ ಬರುತ್ತೋ ಅಲ್ಲಿವರೆಗೆ ಕರೆಕ್ಟ್ ಆಗಿ ಗ್ಲೂ ಹಾಕಬೇಕು. ನಂತರ ಹೀಗೆ ನೋಡಿ, ಇದರ ಮೇಲ್ಗಡೆ ಹೀಗಿಟ್ಟು ಇದನ್ನ ಸ್ಟಿಕ್ ಮಾಡಬೇಕು. ಹೀಗೆ ಎಲ್ಲಿ ಕುಂದನ್ ಹಾಕಿಲ್ವೋ ಆ ಪಾರ್ಟಲ್ಲಿ ನೀವು ಸ್ವಲ್ಪ ಪ್ರೆಸ್ ಮಾಡಿ. ನೋಡಿ ಫ್ರೆಂಡ್ಸ್, ಇವಾಗ ಕಿರೀಟ ರೆಡಿಯಾಗಿದೆ. ಇವಾಗ ಇದನ್ನ ಒಂದು 15ರಿಂದ 20 ನಿಮಿಷ ಡ್ರೈ ಆಗೋಕೆ ಬಿಡಬೇಕು. ಫುಲ್ ಡ್ರೈ ಆಗಬೇಕು, ಅಲ್ಲಿವರೆಗೂ ಟಚ್ ಮಾಡಬಾರ್ದು. ಇಲ್ಲಾಂದ್ರೆ ಈ ನಾವು ಸ್ಟಿಕ್ ಮಾಡಿರ್ತೀವಲ್ಲ ಕುಂದನ್ನೆಲ್ಲ ಕೈಗೆ ಬರೋ ಚಾನ್ಸು ಜಾಸ್ತಿ ಇರತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಸುಂದರವಾಗಿ ಮತ್ತು ಈಸಿಯಾಗಿ ಕಿರೀಟನ ಹೇಗೆ ಮಾಡ್ಬೋದು ಅಂತ. ನಿಮಗೂ ಎಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ,
ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಹಾಗೂ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗೋಕೆ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.